ಹರೇ ಕೃಷ್ಣ. ನಮಸ್ಕಾರ ಸ್ನೇಹಿತರೆ. ಇಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಇಂದ್ರಿಯಗಳ ನಿಗ್ರಹವಾಗದಿದ್ದರೆ ಮನಸ್ಸು ಗಾಳಿಯಲ್ಲಿ ಸಿಕ್ಕ ದೋಣಿಯಂತಾಗುತ್ತೆ ಅಂತ ಹೇಳಿದ್ದ. ಈಗಿನ ಶ್ಲೋಕದಲ್ಲಿ ಏನು ಹೇಳ್ತಾನೆ ನೋಡೋಣ. ಭಗವದ್ಗೀತೆಯ 2ನೇ ಅಧ್ಯಾಯ ಸಾಂಖ್ಯಯೋಗದ 68ನೇ ಶ್ಲೋಕ. ತಸ್ಮಾದ್ಯಸ್ಯ ಮಹಾಬಾಹೋ ನಿಗ್ರಹೀತಾನಿ ಸರ್ವಶಃ ಇಂದ್ರಿಯಾಣಿಂದ್ರಿಯಾರ್ಥೇಭ್ಯಸ್ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಈ ಶ್ಲೋಕದ ಅರ್ಥ, ಓ ಮಹಾಬಾಹುವೆ, ಇಂದ್ರಿಯಗಳನ್ನು ಎಲ್ಲ ಬಗೆಯಿಂದಲೂ ಯಾರು ತನ್ನ ಹಿಡಿತದಲ್ಲಿಟ್ಟುಕೊಂಡಿರುವವನೋ ಅವನು ನಿಶ್ಚಯವಾಗಿಯೂ ಸ್ಥಿರ ಬುದ್ಧಿಯುಳ್ಳವನು, ಅವನ ಅರಿವು ಗಟ್ಟಿಯಾಗಿರುತ್ತೆ ಅಂತಲೇ ಭಗವಂತ. ಈ ಶ್ಲೋಕದ ಭಾವಾರ್ಥ, ಇಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಮನಸ್ಸು ಯಾವಾಗಲೂ ಹೊರಗಿನ ಇಂದ್ರಿಯಗಳು ಏನನ್ನು ಅಭ್ಯಾಸ ಮಾಡ್ತವೋ ಅದರ ಹಿಂದೆಯೇ ಹೋಗುತ್ತೆ. ಇಂದ್ರಿಯಗಳನ್ನು ನಿಯಂತ್ರಿಸದೆ ಮನಸ್ಸನ್ನು ನಿಯಂತ್ರಿಸೋದು ಬಹಳ ಕಷ್ಟ. ಆದ್ದರಿಂದ ಮೊದಲು ನಾವು ಇಂದ್ರಿಯಗಳಿಗೆ ತರಬೇತಿಯನ್ನು ಕೊಡಬೇಕು. ಇದಕ್ಕಾಗಿ ಚಿಕ್ಕ ಮಕ್ಕಳಿಗೆ ಉತ್ತಮ ಸಂಸ್ಕಾರ ಕಲಿಸೋದು ಅತಿ ಮುಖ್ಯ. ಚಿಕ್ಕಂದಿನಿಂದಲೂ ಪಾಲಿಸಿಕೊಂಡು ಬಂದ ಅಭ್ಯಾಸವನ್ನು ಮುರಿಯೋದು ಅಸಾಧ್ಯವಾಗುತ್ತೆ. ಈ ಕಾರಣಕ್ಕಾಗಿ ಹಿಂದಿನ ಕಾಲದಲ್ಲಿ ಶಾಲೆಯಲ್ಲಿ ಹಾಗೂ ಮನೆಯಲ್ಲಿ ಅನೇಕ ಸಂಸ್ಕಾರಗಳನ್ನು ರೂಢಿ ಮಾಡಿಕೊಡ್ತಾ ಇದ್ರು. ಮಕ್ಕಳಿಗೆ ತರಬೇತಿಯನ್ನು ಮನೆಯಲ್ಲೇ ಕೊಡ್ತಾಯಿದ್ರು. ಆದರೆ ಈಗಿನ ಶಾಲೆಗಳಲ್ಲಾಗಲಿ ಮನೆಗಳಲ್ಲಾಗಲಿ ಇಂತಹ ಮಾರ್ಗದರ್ಶನ ಮಕ್ಕಳಿಗೆ ಸಿಗೋದೇ ಇಲ್ಲ. ಇಂದಿನ ಯುವ ಪೀಳಿಗೆ ಬಿರುಗಾಳಿಗೆ ಸಿಕ್ಕ ದೋಣಿಯಂತಾಗಿದೆ. ಹೆಚ್ಚಾಗಿ ಸಂಸ್ಕಾರಗಳೇ ತಿಳಿದಿಲ್ಲ ಮಕ್ಕಳಿಗೆ. ಎಲ್ಲ ಮಮ್ಮಿ ಡ್ಯಾಡಿ ಕಾಲ. ತಂದೆ ತಾಯಿ ಮಕ್ಕಳಿಗೆ ಕಷ್ಟ ಗೊತ್ತಾಗಬಾರ್ದು ಅಂತ ತಾವು ಊಟಕ್ಕೆ ಕಷ್ಟ ಇದ್ದರೂ ಕೂಡ ಮಕ್ಕಳನ್ನು ಸುಖವಾಗಿ ನೋಡ್ಕೋತಾರೆ. ಆದರೆ ಕೊನೆಗೆ ಮಕ್ಕಳು ಕೇಳೋದು ನೀನು ಏನು ಮಾಡಿದ್ದೀಯಾ ಅಂತಲೇ. ಕೊನೆಗೆ ವೃದ್ಧಾಶ್ರಮಕ್ಕೆ ಹಾಕ್ತಾರೆ. ಹಣ ಆಸ್ತಿ ಮುಖ್ಯವಾಗುತ್ತೆ. ಹಣ ಇಲ್ಲ ಅಂದರೆ ತಂದೆನೂ ಬೇಡ, ತಾಯಿನೂ ಬೇಡ. ಇದರಲ್ಲಿ ತಂದೆ ತಾಯಿಯ ತಪ್ಪು ಸಹ ಇದೆ. ಅದಕ್ಕೆ ಇಂದ್ರಿಯ ನಿಗ್ರಹ ಮಾಡಲು ಪೂರಕವಾದ ಸಂಸ್ಕಾರ ಬಾಲ್ಯದಿಂದಲೇ ಬಂದರೆ ಇಂದ್ರಿಯಗಳು ಮನಸ್ಸನ್ನು ದಾರಿ ತಪ್ಪಿಸುವ ಪರಿಸ್ಥಿತಿ ಬಂದೊದಗೋದಿಲ್ಲ. ಇದರಿಂದ ಮನಸ್ಸು ಗಟ್ಟಿಯಾಗುತ್ತೆ, ಏಕಾಗ್ರತೆ ಸಾಧ್ಯವಾಗುತ್ತೆ. ಆಧ್ಯಾತ್ಮಿಕ ಅನುಭವ ನಿಂತಿರುವುದೇ ಶುದ್ಧ ಜೀವನದ ಬದ್ಧ ತಳಹದಿಯ ಮೇಲೆ. ಯಾರು ತನ್ನ ಮನಸ್ಸನ್ನು ಚೆನ್ನಾಗಿ ನಿಗ್ರಹಿಸುವವನೋ ಅವನ ಪ್ರಜ್ಞೆ ಮಾತ್ರ ಸ್ಥಿರವಾಗಿರುತ್ತೆ. ಅದಕ್ಕೆ ಭದ್ರ ಬುನಾದಿ ಆಧ್ಯಾತ್ಮಿಕ ಚಿಂತನೆ. ಒಳ್ಳೆಯ ಕಲ್ಲು ಬಂಡೆಯ ತಳಪಾಯದ ಮೇಲೆ ಮನೆಯನ್ನು ಕಟ್ಟಿದಂತಿರುತ್ತೆ. ಯಾವಾಗ ತಳಪಾಯವೇ ಸರಿ ಇಲ್ಲ ಅಂದಾಗ ಸ್ವಲ್ಪ ಜೋರಾಗಿ ಮಳೆ ಬಂದರೆ ಸಾಕು, ಮನೆಯೆಲ್ಲ ಕುಸಿದು ಬೀಳುತ್ತೆ. ಒಬ್ಬ ವ್ಯಕ್ತಿ ಎಷ್ಟು ದೂರ ಆಧ್ಯಾತ್ಮಿಕ ಜೀವನದಲ್ಲಿ ಹೋಗಿದ್ದಾನೆ ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೆ ಇರೋ ಏಕಮಾತ್ರ ಪ್ರಮಾಣ ಎಂದರೆ ಅವನೆಷ್ಟು ಇಂದ್ರಿಯಗಳನ್ನು ನಿಗ್ರಹಿಸ್ತಾನೆ ಅನ್ನೋದು. ಪರಮಾತ್ಮನ ಆಧಾರ ಮನಸ್ಸಿಗೆ ಸಿಕ್ಕರೆ ಇಂದ್ರಿಯ ಕಡೆ ಬರೋದನ್ನು ಬಿಡ್ಬೋದು. ಇಂದ್ರಿಯ ಕಡೆ ಹೋಗುವ ಮನಸ್ಸನ್ನು ತಡೆಗಟ್ಟಿದ್ರೇ ಪರಮಾತ್ಮನ ಕಡೆಗೆ ಹೋಗೋದಕ್ಕೆ ಸಾಧ್ಯ ಆಗೋದು. ಒಬ್ಬ ಇಂದ್ರಿಯ ಸುಖವನ್ನು ರುಚಿ ನೋಡಿ ದೇವರನ್ನು ಏಕಕಾಲಕ್ಕೆ ನೋಡೋದಕ್ಕೆ ಸಾಧ್ಯವಿಲ್ಲ. ಒಂದಕ್ಕೆ ಮತ್ತೊಂದನ್ನು ಬಿಡಲೇಬೇಕಾಗತ್ತೆ. ಹೇಗಂದರೆ, ದೇವರು ಬೇಕಾದರೆ ಇಂದ್ರಿಯ ಸುಖವನ್ನು ತ್ಯಜಿಸಬೇಕು, ಇಂದ್ರಿಯ ಸುಖ ಬೇಕಾದರೆ ದೇವರನ್ನು ಮರಿಬೇಕು. ಕತ್ತಲೆ ಬೆಳಕು, ರಾಮ ಕಾಮ ಎರಡೂ ಏಕಕಾಲದಲ್ಲಿ ಇರಲು ಸಾಧ್ಯವಿಲ್ಲ. ಇದು ಈ ಶ್ಲೋಕದ ಭಾವಾರ್ಥ. ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು.